ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಧರ್ಮಸ್ಥಳದ ವಿಚಾರ ಒಂದು ಕಡೆಗೆ ಸಾಗ್ತಾ ಇರುವಾಗಲೇ ನಟ ದರ್ಶನ್ ವಿಚಾರದಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನಿಂದ ಮಹತ್ವದ ತೀರ್ಪೊಂದು ಹೊರಗಡೆ ಬರ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಚಾನೆಲ್ಗಳು ಯಾವ ವಿಚಾರವನ್ನ ಹಾಕಬೇಕು, ಯಾವ ವಿಚಾರವನ್ನ ಬಿಡಬೇಕು ಎನ್ನುವಷ್ಟರ ಮಟ್ಟಿಗೆ ಬೆಳವಣಿಗೆಗಳು ನಡೀತಾ ಇದೆ. ಅಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿ 7 ಮಂದಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಮಾತ್ರವಲ್ಲ, ನಂತರ ನಿಯಮಿತ ಜಾಮೀನಿನ ಮೇಲೆಗೆ ಬಿಡುಗಡೆ ಮಾಡಲಾಗಿತ್ತು. ಈ ಒಂದು ವಿಚಾರವಾಗಿ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು. ಸೊ ಇವಾಗ ಸುಪ್ರೀಂ ಕೋರ್ಟ್ ನಿಂದ ಬಂದಂತಹ ಆದೇಶ ಆಗಿದೆ. ಎಲ್ಲಾ ಜಾಮೀನು ನೀಡಿದಂತಹ ಎಲ್ಲಾ ಜಾಮೀನುಗಳನ್ನ ರದ್ದುಗೊಳಿಸಿ ಆದೇಶ ಮಾಡಿದೆ. ಈಗ ದರ್ಶನ್ ಮತ್ತು ಬೆಂಬಲಿಗರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಜೈಲು ಪಾಲಾಗುವಂತಹ ವಿಚಾರಗಳು ಹೊರಗಡೆ ಬರ್ತಾ ಇರುವಂತದ್ದು ಸದ್ಯ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನೊಂದು ವಾರಗಳ ಮಟ್ಟಿಗೆ ಚಾನೆಲ್ಗಳೆಲ್ಲವೂ ದರ್ಶನ್ ಹಿಂದೆ ಬೀಳುವುದನ್ನ ಖಚಿತಪಡಿಸಿಕೊಳ್ಳೋಕೆ ಈ ಒಂದು ವಿಡಿಯೋವನ್ನ ನಾನು ಮಾಡ್ತಾ ಇದ್ದೇನೆ. ಅಂದ್ರೆ ಇವತ್ತಿನವರೆಗೆ ಯಾರೆಲ್ಲ ನೀವು ನೋಡ್ತಾ ಇದ್ದೀರಾ ಮೈನ್ ಸ್ಟ್ರೀಮ್ ಮೀಡಿಯಾಗಳನ್ನ, ನಿಮಗೆ ಗೊತ್ತಾಗುತ್ತೆ ಇವತ್ತಿನವರೆಗೆ ಧರ್ಮಸ್ಥಳದ A to Z ವಿಚಾರಗಳನ್ನ ಪ್ರಸಾರ ಮಾಡ್ತಾ ಇದ್ದಂತಹ ಚಾನೆಲ್ಗಳು ಇವತ್ತು ಏಕಾಏಕಿ ದರ್ಶನ್ ಕಡೆಗೆ ವಾಲುತ್ತೆ. ಈ ಒಂದು ವಿಚಾರ ಬಂದಿದ್ದಾರೆ. ನೋಡಿ ವಾರ್ತೆ ಏನಂತ ನೋಡ್ಕೊಂಡು ಬರೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸಹಿತ ಎಲ್ಲಾ 7 ಆರೋಪಿಗಳಿಗೆ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿರುವಂತದ್ದು. ಈ ಕೊಲೆ ಪ್ರಕರಣದಲ್ಲಿ ಆರೋಪಿ ನಟ ದರ್ಶನ್ಗೆ ನಿಯಮಿತ ಜಾಮೀನು ನೀಡಿದ್ದ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸಲ್ಲಿಸಿದ ಅರ್ಜಿಯ ಕುರಿತು ಸುಪ್ರೀಂ ಕೋರ್ಟ್ ಈ ಮಹತ್ವದ ತೀರ್ಪನ್ನ ಪ್ರಕಟ ಮಾಡಿರುವಂತದ್ದು. 2004 ಜೂನ್ 8ರಂದು ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಅಪಹರಿಸಿ ಕೊಲೆ ಮಾಡಿದ ಆರೋಪದಡಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಮಂದಿಯನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಬಂಧಿಸಿದ್ರು. ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ಪ್ರದೋಷ್, ನಾಗರಾಜು, ಅನುಕುಮಾರ್ ಹಾಗೂ ಜಗದೀಶ್ ಅವರಿಗೆ ಹೈಕೋರ್ಟ್ ನಿಯಮಿತ ಜಾಮೀನು ಮಂಜೂರು ಮಾಡಿತ್ತು. ಉಳಿದ 10 ಮಂದಿ ಆರೋಪಿಗಳಿಗೆ ವಿಚಾರಣಾ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿತ್ತು. ಇದನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿತು. ಅಂದ್ರೆ 7 ಮಂದಿ ಆರೋಪಿಗಳಿಗೆ ನಿಯಮಿತ ಜಾಮೀನನ್ನ ಮಂಜೂರು ಮಾಡಿತ್ತು ಹೈಕೋರ್ಟ್. ಸೊ ಆ ಒಂದು ಜಾಮೀನನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು. ಇವಾಗ ಮತ್ತೆ ದರ್ಶನ್ಗೆ ಕಂಟಕ ಎದುರಾಗ್ತಾ ಇದೆ. ನೋಡಿ, ದರ್ಶನ್ ಎನ್ನುವಂತಹ ಪ್ರಭಾವಿ ವ್ಯಕ್ತಿ ಎಲ್ಲಾ ಕಡೆಗಳಲ್ಲೂ, ಎಲ್ಲಾ ಅಧಿಕಾರಿಗಳಲ್ಲಿಯೂ, ಎಲ್ಲಾ ಸರ್ಕಾರಗಳ ಮೇಲೂ ತನ್ನ ಪ್ರಭಾವವನ್ನ ಬೀರುವಂತಹ ಓರ್ವ ವ್ಯಕ್ತಿ. ಪ್ರತ್ಯೇಕವಾಗಿ ಕರ್ನಾಟಕ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ ಕಂಡಂತಹ ಓರ್ವ ಅತ್ಯುನ್ನತ ನಾಯಕ ನಟ ಅಂತ ಹೇಳ್ಬೋದು. ಹಲವಾರು ಫ್ಯಾನ್ಸ್ ಗಳನ್ನ ಹೊಂದಿರುವಂತಹ ವ್ಯಕ್ತಿ. ಸೊ ಒಬ್ವಿಯಸ್ಲಿ ಈ ಒಂದು ವಿಚಾರ ಬರುವಾಗ ಸರ್ಕಾರಗಳು ಮತ್ತು ಅಧಿಕಾರಿಗಳು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಎನ್ನುವುದರ ವಿಚಾರಗಳ ಬಗ್ಗೆ ಗಂಭೀರವಾಗಿ ಚರ್ಚೆಗಳು ಬರುತ್ತೆ. ಸೊ ಇವೆಲ್ಲವನ್ನ ನೋಡ್ತಾ ಹೋದ್ರೆ ದರ್ಶನ್ ವಿಚಾರದಲ್ಲಿ ಒಂದು ಕಡೆ ನ್ಯಾಯ ಎಲ್ಲಿ ನಿರಾಕರಣೆ ಆಗುತ್ತಾ ಅನ್ನುವಷ್ಟರ ಮಟ್ಟಿಗೆ ಇರುವಾಗ, ಮತ್ತೊಂದು ಕಡೆ ಸಂವಿಧಾನಬದ್ಧವಾದಂತಹ ಕಾನೂನು ಕ್ರಮವನ್ನ ಜಾರಿಗೆ ಮಾಡಲಿಕ್ಕೆ ಆದೇಶ ಬಂದಿದೆ. ಅಂದ್ರೆ ಈ ದೇಶದಲ್ಲಿ ಯಾವ ಒಬ್ಬ ಪ್ರಜೆ ಕೂಡ ದೊಡ್ಡವನಲ್ಲ, ಕಾನೂನಿಗಿಂತ ದೊಡ್ಡವನಲ್ಲ, ಸಂವಿಧಾನಕ್ಕಿಂತ ದೊಡ್ಡವನಲ್ಲ. ಎಷ್ಟೇ ದೊಡ್ಡ ದುಡ್ಡು ಮಾಡಿರ್ಲಿ, ಎಷ್ಟೇ ದೊಡ್ಡ ಬಂಗಲೆಗಟ್ಟಿ ಇರ್ಲಿ, ಎಷ್ಟೇ ದೊಡ್ಡ ಹೆಸರನ್ನ ಮಾಡಿರ್ಲಿ, ಯಾರೇ ಆಗಿದ್ರು ತಪ್ಪು ಮಾಡಿದ್ರೆ ಆತನಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನುವಂತಹ ಆ ಒಂದು ವಿಚಾರ ಏನಿದೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಇದನ್ನ ಪ್ರತ್ಯೇಕವಾಗಿ ಗಮನಿಸಬಹುದಾಗಿದೆ ಈ ಒಂದು ಪ್ರಕರಣವನ್ನ. ಅಂದ್ರೆ ನಾವು ಮೊದಲು ಪ್ರಜ್ವಲ್ ರೇವಣ್ಣ ವಿಚಾರವನ್ನು ನೋಡಿದಿರಬಹುದು. ಶಿಕ್ಷೆ ಪ್ರಕಟ ಆಗಿದೆ. 2-3 ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿತ್ತು. ಇನ್ನು ಕೆಲವೊಂದು ಪ್ರಕರಣಗಳು ಬಾಕಿ ಇದೆ. ಸೊ ಇವೆಲ್ಲ ನೋಡುವಾಗ ದರ್ಶನ್ಗೆ ಮಾತ್ರ ಯಾಕೆ ಒಂದು ರೀತಿ ನ್ಯಾಯ, ಇನ್ನೊಬ್ಬರಿಗೆ ಬೇರೆ ರೀತಿ ನ್ಯಾಯ? ಇನ್ನೂ ಹಲವು ಪ್ರಕರಣ, ಇವಾಗ ಧರ್ಮಸ್ಥಳ ಪ್ರಕರಣವನ್ನ ನಾವು ನೋಡ್ಬೋದು. ಇದು ಕೂಡ ಒಂದು ರೀತಿಯಲ್ಲಿ ತೂಗುಯ್ಯಾಲೆಯಲ್ಲಿ ಆಡ್ತಾ ಇದೆ. ಆದ್ರೆ ಕೊನೆಗೆ ಒಂದು ದಿವಸ ಯಾರು ಆರೋಪಿಗಳು ಅಂತಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ, ಖಂಡಿತವಾಗಿಯೂ ಇದೇ ರೀತಿಯಲ್ಲಿ ಶಿಕ್ಷೆ ಕೊಡುವಂತಹ ಒಂದು ಕಾನೂನು ವ್ಯವಸ್ಥೆ, ಆ ಒಂದು ಧೈರ್ಯ ನ್ಯಾಯಾಧೀಶರಿಗೆ ಖಂಡಿತವಾಗಿಯೂ ಬಂದೇ ಬರುತ್ತೆ ಮುಂದಿನ ದಿವಸಗಳಲ್ಲಿ. ಹಲವು ಇವಾಗ SIT ತನಿಖೆ ಆಗ್ತಾ ಇದೆ. SIT ತನಿಖೆಯಿಂದ ಬಂದಂತಹ ಒಂದು ಮಾಹಿತಿ ಏನಿದೆ ರಾಜ್ಯ ಸರ್ಕಾರಕ್ಕೆ ಕೊಡುತ್ತೆ. ಸೊ ಅದರಲ್ಲಿ ಏನೆಲ್ಲ ಆಗಿದೆ ಎನ್ನುವಂತಹ ವಿಚಾರಗಳಲ್ಲಿ ಒಂದು ಸಂಕ್ಷಿಪ್ತವಾದಂತಹ ಒಂದು ವರದಿ ಹೊರಗಡೆ ಬರುತ್ತೆ. ಆಮೇಲೆ ಕಾನೂನು ಕ್ರಮದ ಬಗ್ಗೆ ಆಲೋಚನೆ ಮಾಡಬೇಕಾಗುತ್ತೆ. ಸೊ ಆ ಒಂದು ವಿಚಾರ ಹಾಗೆ ಬಿಡುವುದಾದ್ರೆ, ಇವತ್ತು ದರ್ಶನ್ ವಿಚಾರದಲ್ಲಿ ಮಾಧ್ಯಮಗಳ ಸ್ಟೈಲ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ನೋಡಿದ್ರೆ ಅಥವಾ ಇನ್ನು ಮುಂದೆ ನೋಡ್ತಾ ಇದ್ರೆ ಆಮೇಲೆ ಬಂದಾದ್ರೂ ಪರವಾಗಿಲ್ಲ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.